ಪವರ್ ಟಿವಿ ಚಾನಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಕೂಡಲೇ ಈ ನಂಬರ್ಗೆ ಸಂಪರ್ಕಿಸಿ. ಬ್ರೈನ್ ಮ್ಯಾಪಿಂಗ್ ಮಾಡಿಸಿ. ಅಲ್ಲ ರೀ ಬಾಲಕೃಷ್ಣ ಅವರೇ, ನಿಮ್ಮ ರಾಜಕಾರಣಿಗಳದು ಬ್ರೈನ್ ಮ್ಯಾಪ್ಗಳನ್ನು ಮಾಡ್ತಾ ಹೋದ್ರೆ ಅಲ್ಲಲ್ಲ ಏನೇನು ಬರ್ಬೋದು ಹೇಳ್ರಿ, ಏನೇನು ಹೊರಗಡೆ ಬರ್ಬೋದು ಹೇಳ್ರಿ. ಆಯ್ತು ರೀ, ರಾಜಣ್ಣನ ಮಾಡಿಸೋ, ನೀವು ನಿಮ್ಮ ಬ್ರೈನ್ ಮ್ಯಾಪಿಂಗ್ ರೆಡಿ ಇದ್ದೀರಾ? ಈಗ ರಾಜಣ್ಣ ನಾಳೆ ಹೇಳ್ತಾರಪ್ಪ ಬಾಲಕೃಷ್ಣ ಏನೇನು ಮಾಡೋದು ನನಗೆ ಗೊತ್ತಿದೆ, ಒಂದು ಸಲ ಬಾಲಕೃಷ್ಣ ನಾನು ರೆಡಿ ಇದ್ದೀನಪ್ಪ, ಬಾಲಕೃಷ್ಣನ ಒಮ್ಮೆ ಬ್ರೈನ್ ಮ್ಯಾಪಿಂಗ್ಗೆ ಬರಲಿ ಅಂತ ಹೇಳಿದ್ರೆ ಅಲ್ಲ, ಅದೇ ನಾನು ಹೇಳ್ತಾ ಇರೋದು. ನೀವು ಯಾವ ಧೈರ್ಯದಲ್ಲಿ ಹೇಳ್ತಿರ್ರಿ ಈ ಬ್ರೈನ್ ಮ್ಯಾಪಿಂಗ್ ಮಾಡ್ಕೊಳ್ಳೋ ಅಂತ? ನೀವು ರಾಜಕಾರಣಿಗಳ ಬ್ರೈನ್ ಮ್ಯಾಪ್ಗಳನ್ನು ಮಾಡಿದರೆ ಎಂಥ ಹಿಸ್ಟ್ರಿ ಕ್ರಿಯೇಟ್ ಆಗ್ಬೋದ್ರಿ. ಯಾಕ್ರಿ ಇದೆಲ್ಲ? ನಿಮ್ಮದೇ ಪಾರ್ಟಿ, ನಿಮ್ಮದೇ ಏನು ಮಿನಿಸ್ಟರ್ ಆಗಿದ್ದವರು, ನಿಮ್ಮದೇ ಅಣ್ಣ, ಒಟ್ಟಿಗೆ ಕಾಫಿ CLP ಮೀಟಿಂಗ್ ಎಲ್ಲ ಮಾಡಿದವರು BJPಗೆ ಕಾಲಿಟ್ಟವ್ರು. ಏನು ನೀವು ದುಡ್ಬೇಕಂತ ಇದ್ರಾ? ಹೋಗ್ರಿ ಒಂದು 10 ಜನ. ರಾಜಣ್ಣವರೇ, ಅದ ನನಗೇನು ಅನಿಸುತ್ತದೆ, ರಾಜಣ್ಣವರೇ ನೀವು ಹೋಗಿ ಒಂದು 10 ಜನ ಕರ್ಕೊಂಡು ಹೋಗ್ಬಿಡಿ. ಆಗ ನಿಮ್ಮೊಟ್ಟಿಗೆ ಬಂದವರೆಲ್ಲ ಸಿದ್ದರಾಮಯ್ಯನ ಕಡೆಯವರಾದರೆ ಸಿದ್ದರಾಮಯ್ಯನ ಸ್ವಲ್ಪ ರೆಸ್ಪೆಕ್ಟ್ ಕಮ್ಮಿ ಆಗುತ್ತೆ, ನಮ್ಮ ಬಾಸ್ತು ಜಾಸ್ತಿ ಆಗುತ್ತೆ ಅಂತ ಏನಾದರೂ ಇದೆಯಾ? ಡೋಂಟ್ ಡೂ ಇಟ್. ಇದು ಒಂದು ರೀತಿಯ ಪಕ್ಷ ವಿರೋಧಿ ಕೆಲಸನೇ ನನ್ನ ಲೆಕ್ಕದಲ್ಲಿ. ಇದು ಪಕ್ಷದ್ರೋಹ ಕೆಲಸ. ನಿಮ್ಗೆ ಅಂಥದ್ದು ಏನಾದರೂ ಇಂಟೆಲಿಜೆನ್ಸ್ ರಿಪೋರ್ಟರ್ ಇದ್ದರೆ ನಿಮ್ಮ ಹೈಕಮಾಂಡ್ ಅಲ್ಲ ರೀ, ನಮ್ಮ ಯಾಕ್ರಿ ಮೀಡಿಯಾದ ಮುಂದೆ ಬಂದು ಮಾತಾಡ್ತೀರಿ? DK ಶಿವಕುಮಾರ್ ಸಿಕ್ಕಲ್ವ ನಿಮಗೆ? ಅವ್ರ ಮನೆಗೆ ಎಕ್ಸಸ್ ಇಲ್ವ ನಿಮಗೆ? ಅಲ್ಲ, ನಿಮ್ಮ ಸುರ್ಜೇವಾಲಾ ಬಂದಾಗ 111 ಮಾತಾಡ್ತಾರೆ, ನಿಮ್ಗೆ ಏನಾದರೂ ಸಿಕ್ಕಿಲ್ವಾ? ಅಥವಾ ಎಲ್ಲರಿಗೆ ಸಿಗುವಂತಹ ವೆರಿ ಕನೆಕ್ಟೆಡ್ CM ಅಂತ ಹೇಳ್ತಾರೆ. ನಿಮ್ಮ ಪಾರ್ಟಿಯಲ್ಲಿ ಯಾರಿಗೆ ಕೇಳಿದ್ರು ಎಲ್ಲರಿಗೆ ಸಿಗ್ತಾರಪ್ಪ ಅಂತ ಹೇಳ್ತಾರೆ. ಅಂತ ಸಿದ್ದರಾಮಯ್ಯನವ್ರು ಇದ್ದಾರೆ, ಅವ್ರಿಗೇನು ಸಿಕ್ಕಿಲ್ವಾ? ನೀವು ಮೀಡಿಯಾದ ಮುಂದೆ ರಾಜಣ್ಣನಿಗೆ ಹೇಳ್ಬಿಟ್ಟು ತಲುಪಿಸ್ಬೇಕು. ಅಲ್ಲ, ನೀವು ರಾಜಣ್ಣನಿಗೆ ಹೇಳ್ಬೇಕಂತ ತಲುಪಿಸಿದ್ದ ಅಥವಾ ನಿಮ್ಮನ್ನು ಹೈಕಮಾಂಡ್ಗೆ ಏನಾದರೂ ಹೇಳ್ಬೇಕಂತ ತಲುಪಿಸಿದ್ದ? ಶಬಾಸ್, ಮೆಚ್ತೀನಿ. ರಾಜಣ್ಣನವರು ಏನೋ ಒಂದು ಬಾಯಿ ತಪ್ಪ್ಯ ಅಥವಾ ಇಂಟೆನ್ಷನ್ಲಿ ಹೇಳಿದರು, ಅದನ್ನು ಹೈಕಮಾಂಡ್ಗೆ ಮುಟ್ಟಿಸುವ ಕರೆಕ್ಟ್ ರೀತಿಯಲ್ಲಿ ಮುಟ್ಟಿಸಿದ್ರಿ. ರಾಜಣ್ಣನವರನ್ನು ಮಂತ್ರಿಗಿರಿಯಿಂದ ರಾಜೀನಾಮೆ ಮಾಡಲೂ ಕೊಡದೆ ವಜಾ ಮಾಡಿಸಿದ್ದೀರಿ ಅನ್ನುವ ನಿಮ್ಮ ಹೆಮ್ಮೆ ಇತ್ತು. ನಿಮ್ಮ ಹೆಮ್ಮೆ ಭಾರಿ ಅಚೀವ್ಮೆಂಟ್ ಇತ್ತು. ಇನ್ನೇನು ಅಚೀವ್ ಮಾಡಬೇಕಂತ ಹೊರಟಿದ್ದೀರಿ? ರಾಜಣ್ಣನವರು ಏನಾದರೂ 10,000 ಜನ ಕರ್ಕೊಂಡು ಡೆಲ್ಲಿಗೆ ಯಾತ್ರೆ ಮಾಡಿಬಿಟ್ರೆ ಹೌದಪ್ಪ ರಾಜಣ್ಣನವರಿಗೂ ಇಷ್ಟು ಸಪೋರ್ಟ್ ಬರ್ಬೋದು ಅನ್ನುವ ಯೋಚನೆಯಲ್ಲಿ ಹೈಕಮಾಂಡ್ ಏನಾದರೂ ರಿವರ್ಸ್ ಗೇರ್ ಹಾಕ್ಬಿಟ್ರೆ ಅನ್ನುವ ಟೆನ್ಷನಲ್ಲಿ ಇವತ್ತೇ ಒಂದು ಮುಹೂರ್ತ ಇಟ್ಬಿಟ್ರೆ ಹೆಂಗೆ? ನೆಕ್ಸ್ಟಿಗೆ ಒಂದು ಮುಹೂರ್ತ ಇಡ್ಲಿಯಪ್ಪ, ರಾಜಣ್ಣನವರು ಏನಾದರೂ ಒಂದು 4-5 ಟ್ರೈನ್ ಬುಕ್ ಮಾಡೋರಂತೆ, ಡೆಲ್ಲಿಗೆ ಹೋಗ್ತವ್ರಂತೆ, ಎಲ್ಲರನ್ನು ಕರ್ಕೊಂಡು ಹೋಗ್ತಾರಂತೆ. ಅದನ್ನು ನೋಡಿಬಿಟ್ಟು ನಮ್ಮ ಗಾಂಧಿಯವರು ಏನಾದರೂ ಮನಸ್ಸು ಚೇಂಜ್ ಮಾಡಿಬಿಟ್ಟು ತಥಾಸ್ತು ಅಂತ ಅಂದ್ಬಿಟ್ರೆ, ಆಮೇಲೆ ಇನ್ನೊಂದು ಹೇಳಿದ್ದಾರೆ ಸರ್, ಇಟ್ಸ್ ಎ ಶೇಮ್ಫುಲ್ ಪಾಲಿಟಿಕ್ಸ್. ಸರ್ಕಾರ ಇರೋದ್ರಿಂದ ಉಳ್ಕೊಂಡಿದ್ದಾರೆ, ಇಲ್ಲಾಂದ್ರೆ ಇಷ್ಟೊತ್ತಿಗೆ ಯಾವಾಗಲೂ ಹೋಗ್ಬಿಡ್ತಾ ಇದ್ರು ಅಂತ. ಅಂದ್ರೆ ಈ ಹಿಂದೆನೂ ಕಾಂಗ್ರೆಸ್ ಸರ್ಕಾರ ಏನು ಇರ್ಲಿಲ್ವಲ್ಲ ಸರ್? ಅವಾಗೇನು ರಾಜಣ್ಣ ಏನು BJPಗೆ ಹೋಗ್ಬಿಟ್ಟಿದ್ರಾ? ಇಲ್ಲ ನೋಡ್ರಿ, ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ. ಬಾಲಕೃಷ್ಣ ಅವರು ಸೀಸನಲ್ ಪಾಲಿಟಿಷಿಯನ್ ಆಗಬೇಕು, ಮೆಚ್ಯೂರ್ಡ್ ಪಾಲಿಟಿಷಿಯನ್ ಆಗಬೇಕು. ಬಾಯಿ ಬಂದಂಗೆ ಮಾತಾಡೋ ಪಾಲಿಟಿಷಿಯನ್ ಆಗಬಾರ್ದು. ದಿಸ್ ಇಸ್ ಮೈ ಅಡ್ವೈಸ್ ಟು ಹಿಮ್. ಡೋಂಟ್ ಡೂ ಇಟ್. ನಿಮ್ಮ ಮೇಲಿನ ಗೌರವ ದಿನದಿಂದ ದಿನಕ್ಕೆ ನೋಡಿ ಅದೇ ಆಯಿತು. BJPಯಲ್ಲಿ ನಿಮ್ಮ ವಿರೋಧ ಪಕ್ಷದಲ್ಲೂ ಅದೇ ಆಯಿತು. ತಡ್ಕೊಂಡ್ರು ಒಂದಿನ ತೆಗೆದ್ರು. ಅವರು ಮಾತಾಡಿದ್ದು ಯಾವುದು ಸುಳ್ಳು ಇರಲಿಲ್ಲ, ಸತ್ಯಕ್ಕೆ ದೂರವಾದದ್ದು ಅಲ್ಲ. ಕೆಲವು ಇರಬಹುದು, ಕೆಲವು ಸ್ವಲ್ಪ ಜೋರಾಗಿ ಮಾತಾಡಿರ್ಬೋದು. ಇವತ್ತು ಏಕಾಂಗಿ ಆಗಿದ್ದಾರೆ. ರಾಜಕಾರಣ ಹಾಗೆ, ಕೆಲಸಕ್ಕೆ ಬಂದಾಗ ಉಪಯೋಗಿಸ್ಕೊಂಡ್ಬಿಟ್ಟು ಕೆಲಸ ಆದಮೇಲೆ ಒರೆಸ್ಬಿಟ್ಟು ಬಿಸಾಕುದೆ. ನೀವು ಅದರಲ್ಲಿ ಇಲ್ಲ. ಬಾಲಕೃಷ್ಣವರು ಇದನ್ನು ತಿಳ್ಕೊಬೇಕು. ಡೋಂಟ್ ಟ್ರಿಗರ್ ಸಂಬಡಿ ಆ್ಯಂಡ್ ಗೆಟ್ ಸಮಥಿಂಗ್. ರಾಜಣ್ಣವರು ಬೇಗ ಟ್ರಿಗರ್ ಆಗಿಬಿಡ್ತಾರೆ, ಹೇಳ್ಬಿಡುವ. ಐ ಥಿಂಕ್ ಇವನ್ ರಾಜೇಂದ್ರದ ರಿಯಾಕ್ಷನ್ ನೋಡಿದಾಗಲೂ ನನಗೆ ಅನಿಸುತ್ತೆ ಹಿ ಗಾಟ್ ಟ್ರಿಗರ್ಡ್ ಅಂತ. ಇಂಥವರನ್ನು ಕೇಳಿಸ್ಕೊಂಡ್ಬಿಟ್ಟು ಬಿಟ್ಬಿಡ್ಬೇಕು ರೀ ರಾಜೇಂದ್ರ ಅವರೇ. ಡೋಂಟ್ ಗೆಟ್ ಪ್ರವೋಕ್ಡ್. ಯು ಆರ್ ಟೂ ಯಂಗ್. ನೀವು ಇನ್ನೂ ಯಂಗ್ ರಾಜಕಾರಣ ಮಾಡಲಿಕ್ಕಿದೆ ನಿಮಗೆ. ಸೆಕೆಂಡ್ ಜನ್ರೇಷನ್ ರಾಜಕಾರಣದಲ್ಲಿ ನೀವು ಇದ್ದೀರಿ. ಇಗ್ನೋರ್, ಡೋಂಟ್ ಗೆಟ್ ಪ್ರವೋಕ್ಡ್. ಅದನ್ನೇ ನಿಮ್ಮ ತಂದೆಯವರು ಮಾಡ್ತಾಯಿದ್ರು, ಪ್ರವೋಕ್ ಆಗ್ತಾಯಿದ್ರು. ನೀವು ಆಗಬೇಡಿ. ವೆಯ್ಟ್ ಆ್ಯಂಡ್ ವಾಚ್. ಪಾಲಿಟಿಕ್ಸ್ ಇಸ್ ಎ ಸ್ಟ್ರಾಟಜಿ, ನಾಟ್ ಫೈಟಿಂಗ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ನೀವು ಕ್ಯಾಮ್ರಾದ ಎದುರುಗಡೆ ಯಾರು ಏನು ಬಡ್ಕೊಂಡ್ರೋ ಯಾವ ಪಾಲಿಟಿಕ್ಸ್ ಆಗಲ್ಲ ರೀ. ಪಾಲಿಟಿಕ್ಸ್ ಆಗಬೇಕಾದ್ರೆ ಯು ಶುಡ್ ಮೇಕ್ ಎ ಸ್ಟ್ರಾಟಜಿ ಆಫ್ ಯುವರ್ ಓನ್. ಅದನ್ನು DK ಅವರು ಮಾಡ್ತಾಯಿದ್ದಾರೆ, ಅದನ್ನೇ ಸಿದ್ದರಾಮಯ್ಯ ಅವರು ಮಾಡ್ತಾಯಿದ್ದಾರೆ, ಅದನ್ನೇ ನಿಮ್ಮ ಹೈಕಮಾಂಡ್ ಮಾಡ್ತಾಯಿದ್ದೆ. ಡೋಂಟ್ ಡೂ ಇಟ್. ನೀವು ಇವತ್ತು ಏನು ಮಾಡಿದ್ರು ಹೊರಗಡೆ ಬಂದು ಮಾತಾಡುವ ಎಲ್ಲ ಶಬ್ದಗಳು ಅದು ಪಕ್ಷದ್ರೋಹದ ಕೆಲಸ ಆಗುತ್ತೆ ಅನ್ನೋದನ್ನು ಮನಗಂಡ್ಬಿಟ್ಟು ನಿಮ್ಗೇನಾದರೂ ಕನ್ಸರ್ನ್ ಇದ್ದರೆ ಬಾಲಕೃಷ್ಣ ಅವರೇ, ರಾಜಣ್ಣ ಮನೆಗೆ ಹೋಗ್ಬಿಟ್ಟು
ಸಂಧಾನ ಪ್ರಕ್ರಿಯೆಯನ್ನು ಏನಾದರೂ ಮಾಡಲಿಕ್ಕಾದರೆ ಮಾಡಲಿ, ಅದನ್ನು ಬಿಟ್ಬಿಟ್ಟು ಫಸ್ಟ್ ಪಕ್ಷವನ್ನೇ ಹೊಡೆದ್ಬಿಟ್ಟು ನನಗೆ ಅನಿಸುತ್ತೆ ರಾಜೇಂದ್ರ ಹೇಳಿದಾಗೆ ಕ್ರಾಂತಿಯನ್ನು ಉಂಟು ಮಾಡುವಂಥ ಏನಾದರೂ ನಿಮಗೆ ಮನಸ್ಸಿದೆ ಅಂತ ಅನಿಸ್ತಾ ಇದೆ ನನಗೆ. ಓಕೆ ಸರ್, ಓಕೆ, ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಚರ್ಚೆಯಲ್ಲಿ ಭಾಗಿಯಾಗಿದ್ದು. ಥ್ಯಾಂಕ್ ಯು.